ಸಾವು ಆಗಕ್ಕೆ ಹಲವು ಕಾರಣಗಳಿರುತ್ತೆ. ಅದರಲ್ಲಿ ಹೃದಯಾಘಾತ ಕೂಡ ಒಂದು. ದಿಢೀರಂತ ಅಕಾಲಿಕವಾಗಿ ಚೆನ್ನಾಗಿರೋರು ಯಾರಾದರೂ ನಿಧನ ಹೊಂದಿದ್ರೆ ಭಯ ಅನ್ನೋದು ಬರುತ್ತೆ. ಆದರೆ ಯಾರಿಗೆ ಸರಿಯಾದ ಜ್ಞಾನ ಇರುತ್ತಲ್ಲ ಅವ್ರಿಗೆ ಭಯ ಇರೋದಿಲ್ಲ. ಸರಿಯಾದ ಜ್ಞಾನ ಅಂದ್ರೆ ಏನು? ನಮ್ಮ ಜೀವನ ಶೈಲಿ ಹೇಗಿದ್ರೆ ನಮ್ಮ ಹೃದಯ ಚೆನ್ನಾಗಿರುತ್ತೆ ಅನ್ನೋದು ಅರಿವು. ಈ ಅರಿವು ಯಾರಿಗಿರುತ್ತಲ್ಲ ಅವರು ಜಾಗರೂಕರಾಗಿರ್ತಾರೆ, ಅವ್ರಿಗೆ ಇಂಥ ಸಾವು ಬರೋದಿಲ್ಲ. ಇದಕ್ಕೆ ಮುಖ್ಯ ಕಾರಣಗಳಂದ್ರೆ 5S ಅಂತಂತೀವಿ. ಒಂದು ಸ್ಮೋಕಿಂಗು. ಇವತ್ತು ಸ್ಮೋಕಿಂಗು ವಿಪರೀತ ಹೆಚ್ಚಾಗ್ತಾ ಇದೆ. ಅದ್ರ ಜೊತೆಗೆ ಗುಟ್ಕಾ ತಿಂತಾ ಇದ್ದಾರೆ, ಮತ್ತೆ ಬೇರೆ ಬೇರೆ ನಾನಾ ತರದಲ್ಲಿ ತಂಬಾಕು ಸೇವನೆ ಹೆಚ್ಚಾಗ್ತಾ ಇದೆ. ತಂಬಾಕು ಸೇವನೆಯಿಂದ ಇಡೀ ಶರೀರದಲ್ಲಿರೋ ಎಲ್ಲ ರಕ್ತನಾಳಗಳು, ಅದರಲ್ಲೂ ಹೃದಯಕ್ಕೆ ಸರಬರಾಜು ಮಾಡುವ ಕಿರೀಟ ಧಮನಿ, ಬ್ರೇನಿಗೆ ಸರಬರಾಜು ಮಾಡುವ ಸೆರೆಬ್ರಲ್ ಆರ್ಟರೀಸು ಅದರಲ್ಲೆಲ್ಲ ಬ್ಲಾಕ್ ಆಗಿರೋದ್ರಿಂದ ಹಾರ್ಟ್ ಅಟ್ಯಾಕು, ಸ್ಟ್ರೋಕು ಎರಡೂ ಕೂಡ ಇದು 25% ಆಫ್ ಆಲ್ ದ ಅಟ್ಯಾಕ್ಸ್ ಆರ್ ಬಿಕಾಸ್ ಆಫ್ ದ ಸ್ಮೋಕಿಂಗ್. ಬರೀ ಸ್ಮೋಕಿಂಗು ಇದನ್ನ ತಂಬಾಕು ಸೇವನೆ ಮಾಡಿದ್ರೆ ಪರವಾಗಿಲ್ಲ. ಇತ್ತೀಚಿನ ದಿನದಲ್ಲಿ ಯುವಕರಲ್ಲಿ ಗಾಂಜಾ ಸೇವನೆ ಹೆಚ್ಚಾಗಿದೆ. ಗಾಂಜಾ ಸೇವನೆ ಜೊತೆಗೆ ಬೇರೆ ಡ್ರಗ್ಸ್ ಅನ್ನು ಸೇವನೆ ಮಾಡ್ತಾ ಇದ್ದಾರೆ. ಇವು ಎಲ್ಲವೂ ಕೂಡ ಹೃದಯಾಘಾತ ಆದ ಹಾಗೆ ಸಿಂಪ್ಟಮ್ಸ್ ಬರುತ್ತೆ. ಅವರು ದಿಢೀರಂತ ಸಾಯ್ತಾರೆ. ಹಾಗಾಗಿ ಅವರು ಮನೆಯವ್ರಿಗೆ ಯಾರಿಗೂ ಗೊತ್ತಿರೋದಿಲ್ಲ, ಡಾಕ್ಟರ್ಗೆ ಹೇಳಿರೋದಿಲ್ಲ, ಅವ್ರು ಯಾವ ದುರಭ್ಯಾಸಕ್ಕೆ ತುತ್ತಾಗಿದ್ದಾರೆ ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಗಂಡಸು ಹೆಂಗಸು ಅಂದನೆ ಎಲ್ಲರೂ ದುರಭ್ಯಾಸಕ್ಕೆ ತುತ್ತಾಗ್ತಾ ಇದ್ದಾರೆ. ಎರಡನೇದು, ಪಾರ್ಟಿ ಮಾಡೋದು ವಿಪರೀತ ಜಾಸ್ತಿ ಆಗ್ತಾ ಇದೆ. ಪಾರ್ಟಿ ಮಾಡಿದಾಗ ರಾತ್ರಿ ಎಲ್ಲ ಮಲಗೋದಿಲ್ಲ. ಯಾರು ಮಲಗುವುದನ್ನ ಕಡಿಮೆ ಮಾಡ್ತಾರೆ, ನಿದ್ರೆ 3 ಗಂಟೆಗಿಂತಲೂ ಕಡಿಮೆ ಮಾಡ್ತಾರಲ್ಲ, ಅವ್ರಿಗೆ ಹೃದಯಾಘಾತ ಹೆಚ್ಚಾಗುತ್ತೆ. ಅದರಲ್ಲಿ ಕುಡಿದಾಗ ಏನಾಗುತ್ತೆ, ರಕ್ತನಾಳಗಳು ವ್ಯಾಸೋ ಡೈಲಿಟೇಷನ್ ಆಗುತ್ತೆ, ಪೆರಿಫೆರಿಗೆ ಹೋಗುತ್ತೆ, ಹೃದಯಕ್ಕೆ ರಕ್ತ ಸರಬರಾಜು ಕಡಿಮೆ ಆಗುತ್ತೆ. ಅದರ ಜೊತೆಗೆ ಜೋರಾಗಿ ಮ್ಯೂಸಿಕ್ ಹಾಕೊಂಡಿದ್ರೆ, DJ ಮ್ಯೂಸಿಕ್ ಹಾಕೊಂಡಿದ್ರೆ, ಅದರಿಂದ 80-90 ಡೆಸಿಬಲ್ನಲ್ಲಿ ಮ್ಯೂಸಿಕ್ ಕೇಳಿದಾಗ ಬ್ರೇನಿಗೆ ಡಮ 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 ಅಂತ ಹೊಡೆದಾಗೆ, ಆವಾಗ ಎದೆ ಡಬ 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 ಅಂತ ಹೊಡ್ಕೊಳ್ಳುತ್ತೆ. ಮೆದುಳಿನಿಂದ ಬರುವಂಥ ಇಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಇಂದ ಹೃದಯ ತಳಮಳಗೊಂಡು ಅದು 200-300 ಸಲ ಹೊಡ್ಕೊಂಡು ದಿಢೀರಂತ ನಿಂತ್ಬಿಟ್ಟು ಕುಸಿದು ಅಲ್ಲೇ ಬಿದ್ದುಬಿಡ್ತಾರೆ. ಹಾಗಾಗಿ ಈ ಲೌಡ್ ಮ್ಯೂಸಿಕ್ಕು, ನಾಯ್ಸ್ ಪೊಲ್ಯೂಷನು ಅದು ಯಾವುದೇ ರೀತಿಯಿಂದ ಇದ್ರೂ ಕೂಡ ಅದು ಕೂಡ ತೊಂದರೆ ಆಗುತ್ತೆ. ಮೂರನೇದೇನಂತಂದ್ರೆ, ಎಲ್ಲದಕ್ಕೂ ಟೈಮ್ ವೇಸ್ಟ್ ಮಾಡ್ಕೊಂಡ್ಬಿಟ್ಟು ಕೊನೆಗೆ ಕೆಲಸ ಆಗಲಿಲ್ಲ ಅಂತ ಆತಂಕ ಮಾಡ್ಕೊಳ್ಳೋದು ಇವತ್ತು ಜನರಲ್ಲಿ ಹೆಚ್ಚಾಗಿದೆ. ಶಾಲೆ ಮಕ್ಕಳು ಹೋಮ್ವರ್ಕ್ ಮಾಡಿಲ್ಲ ಅಂತ ಆದರೆ ಕೆಲಸದವರು ಕೆಲಸದಲ್ಲಿ ಟಾರ್ಗೆಟ್ ರೀಚ್ ಆಗಿಲ್ಲ ಅಂತ, ಇನ್ನು ಉಳಿದವ್ರಿಗೆ ಅದು ಯಾವುದಕ್ಕೂ ಟೈಮ್ ಇಲ್ಲ ಅನ್ನೋ ಹಾಗಾಗಿದೆ. ಬೇಕಾದಷ್ಟು ಟೈಮ್ ಇದ್ರೂ ಕೂಡ ಅದನ್ನು ವೇಸ್ಟ್ ಮಾಡೋದ್ರಿಂದ ಟೈಮ್ ಇಲ್ಲ ಅಂತ ಸ್ಟ್ರೆಸ್ ಮಾಡ್ಕೊಳ್ತಾರೆ. ಇವತ್ತಿಗೆ ಸ್ಟ್ರೆಸ್ ಇಂದ ಸಾಯೋರ ಸಂಖ್ಯೆ ಹೆಚ್ಚಾಗಿದೆ. ಯಾಕೆಂತಂದ್ರೆ ಎದುರುಗಡೆಗೆ ಟಾರ್ಗೆಟ್ ಬಂದಾಗ ಅಯ್ಯೋ ಅಂತಂದ್ಬಿಡ್ತಾರೆ. ಅದಲ್ಲದೆ ತಪ್ಪು ಕಡೆ ಇದರಲ್ಲಿ ತಮ್ಮ ದುಡ್ಡನ್ನ ಹಾಕಿ ಈ ಕ್ರಿಕೆಟ್ ಮಾಡಿದೆ, ಬೆಟ್ಟಿಂಗ್ ಮಾಡಿದೆ, ಅದು ಮಾಡಿದೆ, ಇದು ಮಾಡಿದೆ ಅಂತ ದುಡ್ಡನ್ನೆಲ್ಲ ಕಳ್ಕೊಂಡು ಫೈನಾನ್ಷಿಯಲ್ ಪ್ರಾಬ್ಲಮ್ ಆದಾಗ ದಿಢೀರಂತ ಹೃದಯಾಘಾತ ಆಗಿ ಕುಸಿದು ಬೀಳ್ತಾರೆ. ಇನ್ನು ಟೈಪ್ ಎ ಪರ್ಸನಾಲಿಟೀಸ್ ಅಂದ್ರೆ ಅಗ್ರೆಸಿವ್ ಆಗಿರ್ತಾರೆ. ಕೋಪ ಅಂದ್ರೆ ಕೋಪ, ತನ್ನ ಬಿಟ್ಟರೆ ಯಾರು ಇಲ್ಲ ಅನ್ನೋ ಅಹಂಕಾರ. ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಎಲ್ಲರನ್ನೂ ತಳ್ಳಿಬಿಟ್ಟು ತಾವು ಮುಂದೆ ಹೋಗ್ತಾರೆ. ಈ ಟೈಪ್ ಎ ಪರ್ಸನಾಲಿಟಿ ಅವ್ರಿಗೆ ಹೃದಯಾಘಾತ ಆಗೋದು ಹೆಚ್ಚು ಅಂತ ಗೊತ್ತಾಗಿದೆ. ಇದರ ಜೊತೆಗೆ ಯಾರು ಆಲಸಿಗಳಾಗಿ ಕೂತಲ್ಲೇ ಕೂತ್ಕೊಂಡು ಕೆಲಸ ಮಾಡ್ತಾರಲ್ಲ, 6 ಗಂಟೆಗಿಂತಲೂ ಹೆಚ್ಚು ಕೂತ್ಕೊಂಡ್ರೆ 60 ಸಿಗರೆಟ್ ಸೇದ್ದ ಹಾಗೆ ಅಷ್ಟು ಹೃದಯಕ್ಕೆ ನಾಶ ಆಗುತ್ತೆ. ಹಾಗಾಗಿ ಯಾವುದೇ ಆದ್ರೂ ಕೂಡ 1 ಗಂಟೆಗಿಂತಲೂ ಹೆಚ್ಚು ಒಂದು ಕಡೆ ಕೂತ್ಕೋಬಾರ್ದು. ಮಧ್ಯಕ್ಕೆದ್ದು ಓಡಾಡಬೇಕು, ಕೂತಲ್ಲೇ ಎಕ್ಸರ್ಸೈಸ್ ಮಾಡಬೇಕು, ಅಂದ್ರೆ ಸರಿ ಇರುತ್ತೆ. ಇವೆಲ್ಲ ಮಾಡಬಾರ್ದಾಗಿರೋದು ವಿಚಾರ. ಆಮೇಲೆ ಜಂಕ್ ಫುಡ್ ತಿನ್ನೋದನ್ನ ಬಿಡಬೇಕು. ತರಕಾರಿಗಳನ್ನ ದಿನಕ್ಕೆ 2-3 ತಿನ್ಬೇಕು, ಅದರಲ್ಲಿ ಫೈಬರ್ ಇರುತ್ತೆ, ಹಾರ್ಟ್ ಅಟ್ಯಾಕ್ ಕಡಿಮೆ ಆಗುತ್ತೆ. ಹಣ್ಣುಗಳನ್ನ ಜಾಸ್ತಿ ತಿನ್ಬೇಕು, ದಿನಕ್ಕೆ 3-4 ಹಣ್ಣುಗಳನ್ನ, ಅದರಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಇರುತ್ತೆ, ರಕ್ತನಾಳಗಳನ್ನ ಜಾಡ್ಮಾಲಿತರ ಶುಚಿಗೊಳಿಸುತ್ತೆ ಅದು. ಹಾಗಾಗಿ ನಮ್ಮ ರಕ್ತನಾಳು ಎಷ್ಟು ಯಂಗ್ ಆಗಿರುತ್ತೋ ಅಷ್ಟು ನಮ್ಮ ಮುಖ, ತ್ವಚೆ, ನಮ್ಮ ಹೃದಯ ಯಂಗ್ ಆಗಿರುತ್ತೆ. ಆದ್ರೆ ಇವತ್ತಿನವ್ರು ಏನ್ ಮಾಡ್ತಾ ಇದ್ದಾರೆ, ಬ್ಯೂಟಿ ಪಾರ್ಲರ್ ಹೋಗಿ ಫುಡ್ ಪ್ಯಾಕ್ ಹಾಕೊಳ್ತಾರೆ ಹೊರತಾಗಿ ಹೊಟ್ಟೆಗೆ ಹಣ್ಣನ್ನ ತಿನ್ನೋದಿಲ್ಲ. ಇದು ತಪ್ಪು. ಇದರ ಜೊತೆಗೆ ಪ್ರತಿನಿತ್ಯ ಯೋಗ, ಧ್ಯಾನ, ಸೂರ್ಯ ನಮಸ್ಕಾರ, ಗಣಪತಿ ನಮಸ್ಕಾರ ಮಾಡ್ತಾ ಇದ್ರೆ ಆರೋಗ್ಯ ತಾನಾಗೆ ಚೆನ್ನಾಗಿರುತ್ತೆ.
ಇಷ್ಟನ್ನ ಮಾಡೋದನ್ನ ಬಿಟ್ಟು ನಾವು ತಪ್ಪು ದಾರಿಗೆ ಹೋದ್ರೆ ಅದು ಸಾವು ಕಟ್ಟಿಟ್ಟ ಬುತ್ತಿ ಅನ್ನೋದು ಯುವಕರು ಅರ್ಥ ಮಾಡ್ಕೊಳ್ಬೇಕು. ಮೇಡಮ್, ಈಗ ಮೊಬೈಲ್